ಯೂಟ್ಯೂಬ್ ಚಾನಲ್ನ ನಿಮ್ಮ ಪ್ರೀತಿ ಗೀತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸೂಪರ್. ಇವತ್ತಿನ ವ್ಲಾಗ್ ಅಂದರೆ ರಕ್ಷಾಬಂಧನ. ಎಲ್ಲರಿಗೂ ನನ್ನ ಅಣ್ಣ ತಮ್ಮದಿರಿಗೆ ಹ್ಯಾಪಿ ರಕ್ಷಾಬಂಧನ್. ಹಾಗೆ ನೋಡಿ, ಕಲೆಕ್ಷನ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ರೇಟು ಹಾಗೆ ಇದೆ. ಇದು ಬೆಳ್ಳಿ ಅಲ್ಲ, ಬೆಳ್ಳಿ ಈಗ ತೋರಿಸಿ ನೋಡಿ, ಅದು ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ ಅಲ್ಲ ನೋಡಿ. ಇಲ್ಲಿ ಅಂಗಡಿಯಲ್ಲಿ ಬೆಳ್ಳಿ ಲೋಟ, ಬೆಳ್ಳಿ ಚೊಂಬು, ದೀಪಾವಳಿ ಕಂಬ, ಸ್ಮಾಲ್ ಎಲ್ಲ ಚಿಕ್ಕ ಎಲ್ಲ ಚೆಂದ ಐತೆ. ರೇಟ್ ಮಾತ್ರ ಜಾಸ್ತಿ. ವಸ್ತು ನೋಡಿ, ಇಲ್ಲಿ ಅರಿಶಿನ ಕುಂಕುಮ ಬಟ್ಟಲು ಮತ್ತು ಕಾಮಾಕ್ಷಿ ದೀಪ, ಬೆಳ್ಳಿ ತಟ್ಟೆ ಎಲ್ಲ ಚೆನ್ನಾಗಿದೆ. ಹಾಗೆ ನನ್ನ ಮಗಳದು ಓಲೆ ಇರಲಿಲ್ಲ, ಓಲೆ ಮುರಿದಿತ್ತು, ಅದು ತೊಗೊಳ್ಳೋಣ ಅಂತ ಅಂಗಡಿಗೆ ಹೋಗಿದ್ವಿ. ನೋಡಿ ಎಲ್ಲ ಚೆನ್ನಾಗಿದೆ. ಮೂಗುಬೊಟ್ಟಿವಿಲ್ಲ. ಅದರ ಪಕ್ಕ ಹಾಗೆ ಬೆಳ್ಳಿ ಚೈನ್ ಇದೆ ನೋಡಿ, ರಾಖಿ. ಒಂದು ಬೆಳ್ಳಿ ರಾಖಿನೇ 1800. ಅದರಲ್ಲಿ 2 ತೊಗೊಂಡ್ವಿ. ಹಾಗೆ ತಗೊಂಡು ಮನೆಗೆ ತರಕಾರಿ ಇರಲಿಲ್ಲ, ತರಕಾರಿ ತಗೊಂಡು ಬಂದ್ವಿ. ಹಬ್ಬದ ಸೀಸನಲ್ಲಿ ತರಕಾರಿ ಎಲ್ಲ ಜಾಸ್ತಿ ರೇಟು. ಮನೆ ಹತ್ರ ಪಟಾಕಿ ಹೊಡಿತಾಯಿದ್ರು. ಯಾರೋ ಬರ್ಡೇ ಮಾಡ್ತಾಯಿದ್ರು ಅನಿಸುತ್ತೆ. ಇಲ್ಲಿ ಬರ್ಡೇ ಆದ್ರೇ ಪಟಾಕಿ ಜಾಸ್ತಿ ಹೊಡಿತಾನೆ ಇರ್ತಾರೆ. ಕೇಕ್ ಕಮ್ಮಿ, ಪಟಾಕಿ ಜಾಸ್ತಿ. ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ ಸ್ವಲ್ಪ. ಬ್ಯಾಂಗ್ಳೂರಲ್ಲಿ ತುಂಬ ಮಳೆ ಬರ್ತಾ ಇರುತ್ತಪ್ಪ. ಆ ಮಳೆಯಿಂದ ಕೆಲವು ಜನ ಬರಲೇ ಇಲ್ಲ, ರಾಖಿ ಗಣೇಶ ಹಬ್ಬಕ್ಕೆ ಬರ್ತೀವಿ ಅಂತ ಹೇಳಿ. ಹಾಗೆ ನಾನು ರೆಡಿಯಾಗಿ ನಮ್ಮ ಪಕ್ಕದ ಮನೆಯಲ್ಲಿ ಬಂದಿದ್ದು, ವಿಡಿಯೋ ಮಾಡಿಕೊಂಡೆ. ಅವಳ ಹೆಸರು ಶ್ವೇತಾ ಅಂತ. ನಂಗೆ ಇನ್ನೂ ರಾಖಿ ತೊಗೊಂಡಿರಲಿಲ್ಲ, ತೊಗೊಳ್ಳೋಣ ಅಂತೇಳಿ ಮತ್ತೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದೆ ಶಾಪ್ಗೆ. ನೋಡಿ ಕಲೆಕ್ಷನ್. ಅದು ಬೆಳ್ಳಿ ಬಂಗಾರದ ಅಂಗಡಿಗೆ ಹೋಗಿದ್ವಿ. ನಮ್ಮ ಬೆಳ್ಳಿ ತೊಗೊಳ್ಳೋಣ ಅಂತ ರಾಖಿನ. ಇಲ್ಲಿ ಹಾಗೆ ಇನ್ನೂ ಬೇಕಾಗಿತ್ತು ರಾಖಿ, ಅಲ್ಲೇ ಹೋಗಿದ್ವಿ. ಮತ್ತೆ ನೋಡಿ ಕಲೆಕ್ಷನ್ ಮಾತ್ರ ಎಷ್ಟು ಚೆನ್ನಾಗಿದೆ. ಬಟ್ ಅದ್ರ ಪ್ರೈಸು ಹಾಗೆ ಇರುತ್ತೆ. ಬೇರೆ ಟೈಮಲ್ಲಾದರೆ ಬರೀ 20-30 ಇರುತ್ತೆ. ಈ ಟೈಮಲ್ಲಿ 100-200 ಜಾಸ್ತಿ. ನೋಡಿ ಕಲೆಕ್ಷನ್ ನೋಡಿ ಹೆಂಗಿದೆ ಅಂತ. ಒಂದಕ್ಕಿಂತ ಒಂದು ಚೆನ್ನಾಗೇ ಇದ್ವು. ಅದರಲ್ಲಿ ನಾನೊಂದು 15 ಎತ್ಕೊಬಂದೆ. ನಾವು ಎಲ್ಲ ತಗೊಂಡೆ. ನನ್ನ ಮಗಳು ಆಟ ಆಡ್ತಾಯಿದ್ಲು ರೋಡಲ್ಲಿ. ರೋಡ್ಗೆ ಹೋಗಿರಲಿಲ್ಲ, ಸೈಡಲ್ಲಿ ಇದ್ಲು, ಆಟ ಆಡ್ಕೊತಿದ್ಲು. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ವಾಚ್ ಅಂಗಡಿ ಇತ್ತು. ನನಗೆ 3 ಇಷ್ಟ. ಅದನ್ನು ಕೇಳ್ತಾಯಿದ್ದೆ ಪ್ರೈಸು. ಚೆನ್ನಾಗೇ ಇದ್ವು ವಾಚುಗಳು ಮಾತ್ರ. ಹಾಗೆ ಮನೆಗೆ ಬಂದು ತರಕಾರಿ ಸಾಂಬಾರು ಮಾಡಿದೆ. ತರಕಾರಿ ಎಲ್ಲ ಹೆಚ್ಕೊಂಡು ಮಿಕ್ಸಿಗೆಲ್ಲ ಗ್ರೈಂಡ್ ಹಾಕೊಬಂದಿದ್ದೆ. ಅವಳೆ ನೋಡಿ ಮಿಕ್ಸಿಗೆಲ್ಲ ರೆಡಿ ಆಯಿತು. ಒಗ್ಗರಣೆಗೆ ಇಟ್ಕೋಬೇಕು. ಅಮ್ಮ ಆಲ್ರೆಡಿ ಅನ್ನ ಮುದ್ದೆ ಮಾಡಿದ್ರು, ಸಾಂಬಾರು ನಂಬರ ಎಲ್ಲ ಹೆಚ್ಚಿಟ್ಟಿದ್ರು. ಬಂದು ಸಾಂಬಾರ್ಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ನಾನು. ಸಾಂಬಾರಿಗೆ ಒಗ್ಗರಣೆ ಕೊಟ್ಟು ಅದು ಸಾಂಬಾರೆಲ್ಲ ಆಯಿತು. ಎಲ್ಲ ಮಿಕ್ಸಿಗೆ ಗ್ರೈಂಡ್ ಆಗಿದ್ದನ್ನ ಅದನ್ನೆಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ. ಬೆಂಗಳೂರಲ್ಲಿ ಮಳೆ ನೋಡಿ ಹೆಂಗೆ ಬರ್ತಾಯಿದೆ ಅಂದರೆ ಎಷ್ಟು ಖರಾಬ್. ಹೊರಗಡೆ ಹೋಗೋಕ್ಕಾಗಲ್ಲ, ಆ ಥರ ಮಳೆ ಬರ್ತಾಯಿದೆ. ಪಾಪ ಅವತ್ತು ಯಾರೂ ಬರಲೇ ಇಲ್ಲ. ಅಂದರೆ ಹತ್ರ ಇರೋರು ಮಾತ್ರ ಬಂದರು, ಸ್ವಲ್ಪ ದೂರ ಇರೋರು ಬರಲಿಲ್ಲ, ಮಳೆ ಬರ್ತಾಯಿದ್ದ ಕಾರಣ. ನೋಡಿ ಅಲ್ಲಿ ಒಂದು ಯೆಲ್ಲೋ ಕಲರ್ ಡ್ರಮ್ ಕಾಣ್ತಿದೆಯಲ್ಲ, ಅದ್ರ ಹಿಂದುಗಡೆನೇ ಇದು ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಇರೋದು. ಇಲ್ಲಿ ಕಾಣೋದು ನೀರು ನೋಡಿ ಹೇಗೆ ನಿಂತಿದೆ ಅಂತ. ಅಷ್ಟು ಜೋರಾಗಿ ಮಳೆ ಬಂತು. ಮಳೆ ಸುರಿ ಮಳೆ. ಈ ಮಂತೆಲ್ಲ ಬರೀ ಮಳೆ ಅದರಲ್ಲೇ ಸರಿ ಹೋಯಿತು. ಇನ್ನೂ ಮಳೆ ಬಿಟ್ಟೇ ಇಲ್ಲ. ಬೆಳಿಗ್ಗೆ ಇಟ್ಕೊಂಡಿದ್ದು ನೈಟು ಕೆಲಸದಿಂದ ಮನೆಗೆ ಬರ್ತಾರಲ್ಲ, ಅವರೆಲ್ಲ ನೆನ್ಕೊಂಡು ಬರೋದು. ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರಲ್ಲ, ಹಾಗೆ ನೆನ್ಕೊಂಡು ಹೋಗೋದಾಗೈತೆ ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ.
ಹಾಗೆ ನನ್ನ ಮಗಳಿಗೆ ರೆಡಿ ಮಾಡಿ ಚಿಕ್ಕವಳಿಗೆ ನೋಡಿ ಈ ಥರ ಕಾಣ್ತಿದ್ದಾಳೆ. ತಮ್ಮಗೆ ರಾಖಿ ಕಟ್ಟೋಕ್ಕೆ ರೆಡಿ ಆಗಿದ್ದಾಳೆ. ಹಾಗೆ ಬಳೆ ಹಾಕ್ಕೊಂಡಿದ್ಲಲ್ಲ, ತೋರ್ಸಮ್ಮ ಅಂತಿಲ್ಲ ನೋಡಿ. ಇವಳು ನನ್ನ ಚಿಕ್ಕ ಮಗಳು. ಹಾಗೆ ನನ್ನ ದೊಡ್ಡ ಮಗಳನ್ನೂ ತೋರಿಸ್ತೀನಿ ನೋಡಿ ಹೇಗಿದ್ದಾಳೆ ಅಂತ. ಪೋಸ್ ನೋಡಿ ಹೇಗೆ ಕೊಡ್ತಾಳೆ ಅಂತ. ಇವಳನ್ನ ಊರಲ್ಲಿ ಸ್ಕೂಲಿಗೆ ಹಾಕಿದ್ವಿ. ರಾಖಿ ಕಟ್ಟೋಕ್ಕೆ ಅವ್ರ ತಮ್ಮಗೆ ಅಂತ ಬಂದಿಲ್ಲ, ಅವ್ರ ತಮ್ಮಂಗೆ ಅಣ್ಣಂಗೆ ನೋಡಿ ರಾಖಿ ಎಲ್ಲ ಜೋಡಿಸ್ಕೊಬಿಟ್ರು. ಎಲ್ಲ ಜೋಡಿಸ್ಕೊಂಡು ಅವ್ರ ಅಣ್ಣ ಮತ್ತು ತಮ್ಮ ಅವ್ರ ಅಣ್ಣ ಬಂದ. ಬೇರೆ ಕಡೆ ಇರೋದು ಹತ್ರನೇ. ಮಳೆ ಬರ್ತಾಯಿತ್ತು, ಅದಕ್ಕೆ ಬಂದಿರಲಿಲ್ಲ. ಹಾಗೆ ಆಮೇಲೆ ಬಂದರು ನೋಡಿ. ಅವರ ಅಣ್ಣ ಯಾರು ಅಂತ ತೋರಿಸ್ತೀನಿ, ನಮ್ಮ ಮಾವನ ಮಗ. ಎಲ್ಲರೂ ನೋಡಿ ಬಂದಿರಿ ಆಯಿತಾ. ನೋಡಿ ಅವ್ರ ತಮ್ಮ ಬಂದ. ಇವಳು ನನ್ನ ಚಿಕ್ಕ ಮಗ. ಇವಳು ನಮ್ಮ ಮನೆ ದೊಡ್ಡ ಮಹಾಲಕ್ಷ್ಮಿ. ಇವಳು ಚಿಕ್ಕ ಮಹಾಲಕ್ಷ್ಮಿ, ಅವಳು ದೊಡ್ಡ ಮಹಾಲಕ್ಷ್ಮಿ. ಇವನು ನಮ್ಮ ಮನೆ ಯಜಮಾನ. ನೋಡಿ ನಾನು ವಿಡಿಯೋ ಮಾಡ್ತೀನಿ ಅಂತ ನನ್ನ ಮಗಳು ಮೊಬೈಲ್ ತೊಗೊಂಡಿದ್ಲು, ವಿಡಿಯೋ ಮಾಡ್ಕೊಳ್ತಾ ಇದ್ಲು. ಇವನು ಹಠ ಅಂದರೆ ಹಠ. ಇವನಿಗೇನೋ ಒಂಚೂರು ಇದಾಗಬಾರ್ದು. ಅವ್ರ ಅಕ್ಕವ್ರು ಏನೂ ಇದು ಮಾಡಬಾರ್ದು, ಅಂದರೆ ಅವನಿಗೆ ಇಷ್ಟ ಆಗಿರೋದು ಕೊಟ್ಟು ಬಿಡಬೇಕು. ಇಲ್ಲ ಅಂದರೆ ಹಠ ಜಾಸ್ತಿ. ಮಕ್ಕಳು ಹಾಗೆ ಅಲ್ವಾ, ಒಬ್ರಿಗೇನು ಬೇಕೋ ಇನ್ನೊಬ್ರಿಗೆ ಅದೇ ಬೇಕು. ನಾನು ಮಗಳು ಕಾಯ್ತಾ ಮಳೆ ಬರ್ತಿತ್ತಲ್ಲ ತುಂಬ, ಸ್ವಲ್ಪ ಲೇಟಾಗಿ ಬಂದರು. ವೇಟ್ ಮಾಡ್ತಾ ಇದ್ದೀವಿ ಗಾಯ್ಸ್. ನನ್ನ ಮಗಳು ನೋಡಿ, ಇವಳು ಚಿಕ್ಕವಳು, ಊರಿಂದ ಬಂದಿದ್ದಾಳೆ ಅವ್ರ ತಮಗೆ ರಾಖಿ ಕಟ್ಟೋಕ್ಕೆ. ನನ್ನ ಮಗಳನ್ನ ಕಾಯ್ತಾ ಇದ್ವಿ, ಅವರು ಬರೋಕ್ಕೆ ವೇಟಿಂಗ್ ಮಾಡ್ತಾಯಿದ್ವಿ. ಹೌದಂತೆ. ಸ್ಮೈಲ್ ಪ್ಲೀಸ್, ಸ್ಮೈಲ್ ಸ್ಮೈಲ್. ಇಬ್ಬರು ವೇಟ್ ಮಾಡ್ತಾಯಿದ್ವಿ. ಆಮೇಲೆ ಬಂದರು ಅಣ್ಣನು ಮತ್ತು ನಮ್ಮ ಅಕ್ಕ, ಹಾಗೆ ನನ್ನ ತಮ್ಮ ಬಂದ ನೋಡಿ ಕೂತ್ಕೊಂಡ್ರು. ನಾನು ಬಟ್ಟೆ ಇಕ್ಕಿಸ್ಕೊಳ್ತಾನೆ. ಇವನು ಚಿಕ್ಕವನು ನನ್ನ ಮಗ ಬಟ್ಟೆ ಇಕ್ಕಿಸ್ಕೊಳ್ಳಲ್ಲ ನೋಡಿ, ಅಳ್ತಾ ಇರ್ತಾನೆ. ನನಗೆ ಬೊಟ್ಟು ಬೇಡ, ಬೊಟ್ಟು ಇಕ್ಬೇಡಿ ಅಂತ ಹೇಳ್ತಾನೆ ನೋಡಿ. ಇಕ್ಕಿಸ್ಕೊಳ್ಳಲ್ಲ ಅವನು. ಆಮೇಲೆ ಕೇಳಿಸ್ಕೊಳ್ತಾನೆ ನೋಡಿ. ಅವ್ರ ಅಣ್ಣಂಗೂ ಮತ್ತು ಅವ್ರ ತಮ್ಮಂಗೆ ರಾಖಿ ಕಟ್ತಾ ಇದ್ದಾನೆ ನೋಡಿ. ಅವ್ನು ಬಟ್ಟೆ ಇಕ್ಕಿಸ್ಕೊಳ್ಳಲ್ಲ. ನಾನು ಆ ವಾಯ್ಸ್ ಓವರ್ ಕೊಡೋದ್ರಿಂದ ಇಲ್ಲಿ ಮಳೆ ಬರ್ತಾನೆ ಐತೆ. ನನ್ನ ಮಗಳಿಗೆ ಕಟ್ಟಕ್ಕೆ ಬರಲ್ವ, ಕೈ ಇಟ್ಕೊ ಅಂತ ಹೇಳಿದೆ, ನಾನೇ ಕಟ್ತಾ ಇದ್ದೆ. ಅವರಿಬ್ರಿಗೂ ರಾಖಿ ಕಟ್ಟ. ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾರಲ್ಲ ನಮ್ಮ ಅಣ್ಣ, ಅಂದರೆ ನಮ್ಮ ಅಮ್ಮ ಇದೆಲ್ಲ ಅವ್ರ ಅತ್ತೆ ಮಗ, ಅಂದರೆ ನಮ್ಮ ದೊಡ್ಡಮ್ಮ. ಕಟ್ಟಿಸ್ಕೊಂಡ ಬಟ್ ಮಾತ್ರ ಇಕ್ಕಿಸ್ಕೊಳ್ಳಿಲ್ಲ ಅಷ್ಟೇ. ಬಟ್ ಕೆಡಿಸ್ಕೊಂಡೆ ನೋಡಿ, ಸ್ವಲ್ಪ ಇದೆ. ಫೈನಲಿ ರಾಖಿ ಇಬ್ಬರಿಗೂ ಕಟ್ಟಾಯಿತು. ಅದಕ್ಕೆ ಬಟ್ಟೆ ಇಟ್ಕೊಂಡು ಮತ್ತೆ ಚಿಕ್ಕ ಮಗಳು ಕಟ್ಟಿದ್ಲು ನೋಡಿ. ಜಾಸ್ತಿ ಸೌಂಡ್ ಮಾಡ್ತಾ ಇದ್ರಲ್ವ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವ್ರ ವಾಯ್ಸ್ ಮ್ಯೂಟ್ ಮಾಡಿ. ಮಳೆ ಅಂತ ತುಂಬ ಬೆಂಗಳೂರಲ್ಲಿ ಇದ್ದರೆ ಇಲ್ಲಿ ಬರ್ತಾನೆ ಇರುತ್ತೆ.
ಮಳೆ 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 ಮಳೆ. ನನ್ನ ವಾಯ್ಸ್ ಓವರ್ ಕೊಡ್ತಾ ಇದ್ದೆನಲ್ಲ, ಮಳೆ ಬರ್ತಾ ಇದೆ ನೋಡಿ, ಮಳೆ ಸೌಂಡ್ ಕೇಳಿಸ್ತಾ ಇದೆ. ಇಬ್ಬರಿಗೂ ರಾಖಿ ಕಟ್ಟದ ಆಯಿತು. ಮಂಗಳಾರತಿ ಮಾಡ್ತಾರೆ ನೋಡಿ, ಆರತಿ ಮಾಡ್ತಾರೆ. ಅವನು ಯಾರ ತಕ್ಕ ಹೋಗಲ್ಲ, ಇವಾಗ ಎಲ್ಲರ ತಕ್ಕ ಹೋಗ್ತಾನೆ ನನ್ನ ಮಗ. ಎಲ್ಲ ಆಯಿತು. ಮತ್ತು ಅದು ಏನು ಪಾದಕ್ಕೆ ನಮಸ್ಕಾರ ಮಾಡ್ತಾರಲ್ಲ, ಆಶೀರ್ವಾದ ಮಾಡಿ ಅಂತ. ಕಾಲಿಗೇನು ಬೀಳಲಿಲ್ಲ, ಹಾಗೆ ಕೂತ್ಕೊಂಡಿದ್ರು ಅಷ್ಟೇ. ಇವರು ಅಕ್ಷತೆ ಹಾಕ್ತಾಯಿದ್ರು ತಲೆ ಮೇಲೆ. ಅದು ಅಮೌಂಟ್ ಕೊಟ್ಟ. ಅದಾದಮೇಲೆ ನಮ್ಮ ಅಣ್ಣಂಗೆ ಪಕ್ಕದಲ್ಲಿ ಕೂತಿರಲ್ಲ, ನಮ್ಮ ಅಣ್ಣಂಗೆ ಮಾಡ್ತಾಯಿದ್ರು. ನಾನು ಹೇಳಿದ್ಮೇಲೆ ನಮ್ಮ ದೊಡ್ಡ ಮಗ ಇವ್ರ ಮನೇಲಿ ನಾನು ಲಕ್ಷ್ಮೀ ಪೂಜೆಗೆ ಹೋಗಿದ್ನಲ್ಲ, ಇವ್ರ ಮನೆಗೆ ನಮ್ಮ ಮನೆಯವ್ರ ಮನೆಗೆ ಹೋಗಿತ್ತು. ನಮ್ಮ ಅಕ್ಕ ವಿಡಿಯೋ ಮಾಡ್ತಾಯಿದ್ರು. ಅವರು ಫಸ್ಟ್ ಇಲ್ಲೇ ಇದ್ರು, ನಮ್ಮ ಮನೆ ಹತ್ರನೇ. ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆದ್ರು ಅವರು. ನಾನು ಕಾಲಿಗೆ ಇದು ಮಾಡ್ತೀನಿ ಅಂದರೆ ಬೇಡ, ಒಂದು ಕಾಲು ಮುಟ್ಬಿಡ ಅಂತೇಳಿ ಹಾಗೆ ಅಕ್ಷತೆ ಹಾಕಿದ್ರು. ಫೈನಲಿ ರಾಖಿ ಎಲ್ಲ ಕಟ್ಟಾಯಿತು. ಮತ್ತು ನನ್ನ ಮಗಳಿಗೆ ತಿರುಗಿ ಬೆಳಗ್ಗೆ, ಭಾನುವಾರದ ಬೆಳಗ್ಗೆ ನನ್ನ ಮಗಳಿಗೆ ಹೇರ್ ಕಟ್ ಮಾಡಿಸ್ಬೇಕಾಯಿತು. ಅದಕ್ಕೆ ಹೋಗಿದ್ವಿ. ಮಳೆ ಬರ್ತಾಯಿತ್ತು ನೋಡಿ, ಆಚೆ ಕೂತಿದ್ವಿ. ಆ ಮಳೆ ಒಳಗಡೆ ಇದ್ದರು, ಜನ ಇದ್ರಲ್ವ, ಅದಕ್ಕೆ ನಾವು ಆಚೆ ಕೂತಿದ್ವಿ. ನಾನು ನನ್ನ ಮಗಳು ನೋಡಿ, ತುಂಬ ಮಳೆ ಬರ್ತಿದೆ. ಅವರೆಲ್ಲ ಆಗಲಿ ಅಂತೇಳಿ ನಾವು ಆಚೆ ಕೂತಿದ್ವಿ. ನೋಡಿ ನೀರು ಹೇಗೆ ಹೋಗ್ತಾ ಇದೆ ಅಂತ. ತುಂಬ ಮಳೆ ಇತ್ತು ಮಾತ್ರ ಅಲ್ಲಿ. ಪಕ್ಕದಲ್ಲಿ ಗುಜರಿ ಅಂಗಡಿ ನೋಡಿ, ಅಂದರೆ ಗುಜರಿ ಅಂದರೆ ಪೇಪರ್ ಎಲ್ಲ ಹಾಕ್ತಾರಲ್ವ ಅದು. ಎಲ್ಲ ಹೋದ್ರು. ಆಮೇಲೆ ಒಳಗೆ ಬಂದು ವಿಡಿಯೋ ಕಟ್ ಮಾಡಿಸಿದ್ವಿ ನನ್ನ ಮಗಳಿಗೆ. ಅವಳಿಗೆ ಒಂದು ಸ್ವಲ್ಪ ಭಯ ಇತ್ತು, ಅಂದರೆ ಹೇರ್ ಕಟ್ ಮಾಡ್ತಾರಲ್ಲ. ನಿನ್ನ ಹೆಸರು ಕೇಳ್ತಾಯಿದ್ರು, ಅವಳು ಹೇಳಲೇ ಇಲ್ಲ. ಫೈನಲಿ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಅಮ್ಮ ಆಗಲೇ ಏನೋ ಕಾಯಿ ಹೋಳಿಗೆನೋ ಎಂಥದೋ ಗೊತ್ತಿಲ್ಲ, ಅದು ರೆಡಿ ಮಾಡಿದ್ರು ನೋಡಿ. ಎಣ್ಣೆ ಇಟ್ಟಿದ್ರು, ಆ ಕಡೆ ಕಾಯಿದೆಲ್ಲ ಇನ್ನು ಪಾಕ ತೊಗೊಂಡಿದ್ರು. ಸಕ್ಕರೆದು ಮತ್ತು ಕೊಬ್ಬರಿ ಮಿಕ್ಸಿಗೆ ಹಾಕಿದ್ದು ಮಾಡಿದ್ದು. ಹಿಟ್ಟು ಕಲಸಿಕ್ಕಿದ್ರು ಆಗಲೇ ಕನಕನ. ನಾವು ಇದು ಸ್ವೀಟು ಅಮ್ಮ ಎಣ್ಣೆಲ್ಲ ಹಾಕಿ ಕಲಸಿ ಕೊಡ್ತಾಯಿದ್ರು ನಾನು. ಅದರೊಳಗೆ ಪಾಕ ಇತ್ತಲ್ವ ನೋಡಿ, ಇದು ಪಾಕದೊಳಗೆ ನೆನೆಸ್ಬಿಟ್ಟು ಸೈಡಿಡಬೇಕು. ಅದರಲ್ಲೇ ಬಿಡಬಾರ್ದು, ಅದರಲ್ಲೇ ಬಿಟ್ಟರೆ ಎಲ್ಲ ಇದಾಗೋಗುತ್ತೆ ನೋಡಿ. ಹೀಗೆ ಇದ್ದು ಎರಡು ಸೈಡೂ ಸ್ವೀಟ್ ಅದರೊಳಗೆಲ್ಲ ಇಟ್ಕೊಳ್ಳುತ್ತೆ. ಹಾಗೆ ಒಂದೊಂದೇ ತೆಗೆದಾಕಬೇಕು. ಸ್ವಲ್ಪ ನೆನೆಯವರೆಗೂ ಅದರಲ್ಲಿ ಬಿಡಬೇಕು, ಉಲ್ಟಾ ಸೀದಾ ಮಾಡ್ತಾ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದ್ರದ್ದು. ನನ್ನ ತಂಗಿಯರೂರಲ್ಲಿ ಇದೆ ಜಾಸ್ತಿ ಮಾಡೋದು. ನಾವು ಇದು ಇಷ್ಟು 4ನೇ ಸಲನೇನು ಮಾಡ್ತಾ ಇರೋದು, ಅಂದರೆ ನಾವು ಮಾಡಲ್ಲ ಜಾಸ್ತಿ, ನಮ್ಮ ಮನೇಲಿ ಇಸ್ಬಿಡ್ತೀನಲ್ಲ ಅಂತೇಳಿ ಮಾಡಲ್ಲ. ಇದು
ಇದ್ರ ರೆಸಿಪಿ ಬೇಕಾದರೆ ಕೇಳಿ ಆಯಿತಾ. ಒಂದ್ಸಲ ಮಾಡಿ ನಮ್ಮ ಅಮ್ಮಂಗೆ ಹೇಳ್ತೀನಿ ಮಾಡೋಕ್ಕೆ, ಆಗ ವೀಡಿಯೋ ಮಾಡ್ತೀನಿ. ನಾರ್ಮಲ್ ಪೂರಿ ಮಾಡ್ತೀವಲ್ಲ ಆ ಥರ. ಅದಾದಮೇಲೆ ಇದಕ್ಕೆ ರಸಮ್ಗೆ ಎಲ್ಲ ಬೇಯಿಸಿಟ್ಕೊಳ್ಳಿದ್ದೆ. ರಸಮ್ಗೆ ಬೇಯಿಸಿಟ್ಕೊಂಡು ಮಿಕ್ಸಿಗೆ ಹಾಕ್ಬೇಕಾಯ್ತು. ಹಾಗೆ ನಮ್ಮ ಅಣ್ಣ ಕೆಲಸದಿಂದ ಬಂದರು. ಆಗ ಸ್ನಾನ ಮಾಡಿಕೊಂಡು ಅವ್ನು ರಾತ್ರಿ ಕಟ್ಟಿರಲಿಲ್ಲ. ಅವನಿಗೆ ಅವನು ಡ್ಯೂಟಿಗೆ ಹೋದ್ರೆ ಲೇಟಾಗಿ ಬರ್ತಾನೆ, 11 ಗಂಟೆ ಆಗುತ್ತೆ. ಇವಾಗ ಡ್ಯೂಟಿ ಜಾಸ್ತಿ ಅಂದರೆ ಕೆಲಸ ಜಾಸ್ತಿ ಇರುತ್ತೆ ಅಲ್ಲಿ. ಅವಾಗ ಬಂದ ರಾತ್ರಿ ಕಟ್ಟಿದೆ. ಇವನು ನಮ್ಮ ಸ್ವಂತ ಅಣ್ಣ. ನನ್ನ ಮಗಳು ವಿಡಿಯೋ ಮಾಡಂದ್ರೆ ಅಲ್ಲೂ ಇಲ್ಲೂ ಅಲ್ಲಿ ಮಾಡ್ತಾಳೆ. ನೀಟಾಗಿ ರೆಡಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ ನಮ್ಮಣ್ಣ ನನ್ನ ಕಾಲು ಬೀಳ್ತಾನೆ ಇವಾಗ. ನಾವು ಅವ್ರ ಕಾಲಿಗೆ ಬಿಡಬೇಕು ಅಂತ ನಮ್ಮಣ್ಣ ನನ್ನ ಕಾಲಿಗೆ ಬೀಳ್ತಾನೆ ನೋಡಿ. ಮತ್ತು ಆಚೆಗಡೆ ಏನೋ ಇದು ನಮ್ಮಮ್ಮ ರಾಖಿ ಕಟ್ಟೋದೆಲ್ಲ ಆಯಿತು. ನಾನು ಈ ಕಡೆ ಮನೆಗೆ ಬಂದೆ. ಆಗ ಇನ್ನೊಬ್ಬ ಚಿಕ್ಕ ತಮ್ಮ ಬಂದ ಬನಶಂಕರಿಯಿಂದ. ಸೋಮವಾರ ಬಂದಿದ್ದು. ಒಂದು ರಾಖಿ ಎಲ್ಲ ಕಟ್ಟೋದಾಯಿತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಎಲ್ಲರೂ ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಓಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸ್ ಎಲ್ಲ ನೋಡಿಪ್ಪ, ಎಲ್ಲ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. Thank you for watching. Okay, bye bye. Take care. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಎಲ್ಲರೂ ಆಯಿತಾ.